ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತುಂಬ ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿಂದ. ಇವಾಗಿಂದ ನಿಮಗೆ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಾ ಇರುತ್ತೆ. ನಿಮಗೆ ಹೊಸ ಹೊಸ ಹುದ್ದೆಗಳು ಮತ್ತು ಕೊರೋನಾ ಟೈಮ್ ನಡೀತಾ ಇದೆ, ಲಾಕ್ಡೌನ್ ಟೈಮು. ಎಲ್ಲರೂ ಸ್ಟೇ ಸೇಫ್ ಆಗಿರಿ. ನಿಮಗೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ಲಾಕ್ಡೌನ್ ಮುಗಿತಾನೆ ನಿಮಗೆ ಎಕ್ಸಾಮಿನೇಷನ್ಸು ಎಲ್ಲ ಕಂಡಕ್ಟ್ ಮಾಡ್ತಾರೆ. ಅಂದರೆ ಒಂದಿನ ಇಲ್ಲ ಅಂದರೆ ಒಂದಿನ ಬರಲೇಬೇಕು. ಅದಕ್ಕೆ ಮನೆಯಲ್ಲೇ ಕೂತ್ಕೊಂಡು ಓದ್ತಾ ಇರಿ, ಚೆನ್ನಾಗಿ ನಿಮ್ಮ ಪ್ರಿಪ್ರೇಷನ್ನ ಹಾಗೆ ಮುಂದೆ ತೊಗೊಂಡು ಹೋಗ್ತಾ ಇರಿ. ಸ್ನೇಹಿತರೆ, ಒಂದು ಹೊಸ ಅಧಿಸೂಚನೆ ಬಂದಿದೆ. ಯಾವುದಂದರೆ ಇದು ಬಂದು ಮಿನಿಸ್ಟ್ರಿ ಆಫ್ ರೈಲ್ವೆ, ಗೌರ್ಮೆಂಟ್ ಆಫ್ ಇಂಡಿಯಾ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ 3591 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಇದು ಬಂದು ನಿಮಗೆ ಅಪ್ರೆಂಟಿಸ್ಶಿಪ್ಪು, 1 ವರ್ಷದ ಅಪ್ರೆಂಟಿಸ್ಶಿಪ್ ಇರುತ್ತೆ. ಇದು ಬಂದು ವೆಸ್ಟರ್ನ್ ರೈಲ್ವೆ ಅಂದರೆ ಪಶ್ಚಿಮ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ 3591 ಹುದ್ದೆಗಳನ್ನ ಕರೆದಿದ್ದಾರೆ. ಇದಕ್ಕೆ ಯಾರು SSLC ಮೇಲೆ ITA ಪಾಸ್ ಮಾಡಿದ್ದೀರಾ ಅಪ್ಲೈ ಮಾಡಬಹುದು. ಇದಕ್ಕೆ ಒಂದು ಸ್ಟಿಪೆಂಡ್ ಥರ ಸ್ಯಾಲ್ರಿ ಕೊಡ್ತಾರೆ. ಇದು ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ, ಮುಂದೆ ಬರುವ ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿಗಳಲ್ಲಿ ಪರ್ಟಿಕ್ಯುಲರ್ ಒಂದು ಸೆಕ್ಷನ್ ಮಾಡಿದ್ದಾರೆ. ಯಾವುದಂದರೆ ಯಾರು ಅಂದರೆ ಅಪ್ರೆಂಟಿಸ್ಶಿಪ್ ಮಾಡಿದ್ದಾರೆ ಅವ್ರಿಗೆ ಅಂತ ರಿಸರ್ವೇಷನ್ ಕೊಡ್ತಾರೆ. ಮುಂದೆ ಬರುವ ಅಂದರೆ SSLC ಮೇಲೆ ITA ಮೇಲೆ ಜಾಬ್ಸ್ನ ಅವ್ರಿಗೆ ರಿಸರ್ವ್ ಮಾಡ್ತಾರೆ. ಅದರಲ್ಲಿ ಕಾಂಪಿಟೇಷನ್ ಜಾಸ್ತಿ ಕಡಿಮೆ ಇರುತ್ತೆ. ಅವರು ಇದನ್ನು ಅಡ್ವಾಂಟೇಜ್ ತಗೋಬಹುದು. ಸ್ನೇಹಿತರೆ, ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ಯಾವಾಗ ಅಪ್ಲೈ ಮಾಡಬೇಕು, ಹೇಗಿರುತ್ತೆ ಪ್ರೊಸೆಸ್ಸು, ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಪ್ರತಿಯೊಂದು ಡೀಟೇಲ್ ಆಗಿ ನೋಡೋಣ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ. ಮೊದಲಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗತ್ತೆ. ವೆಬ್ಸೈಟ್ ಬಂದು ನಿಮಗೆ www.rrc.wr.com ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬಹುದು. ಓಪನಿಂಗ್ ಡೇಟ್ ಬಂದು ನಿಮಗೆ 25/5/2021 ಇರುತ್ತೆ. ಲಾಸ್ಟ್ ಡೇಟ್ ಬಂದು ನಿಮಗೆ 24/6/2021 ನಿಮಗೆ ಕೊನೆ ದಿನಾಂಕ ಇರುತ್ತೆ. ಸ್ನೇಹಿತರೆ, ಒಟ್ಟು ಹುದ್ದೆಗಳು ನಿಮಗೆ 3591 ಹುದ್ದೆಗಳಿದೆ. ಏಜ್ ಲಿಮಿಟ್ ನೋಡ್ಕೊಳ್ಳಿ. ಯಾವ ಡೇಟ್ಗೆ ಕನ್ಸಿಡರ್ ಮಾಡ್ತಾರಂದ್ರೆ 24/6/2021 ನಿಮಗೆ ಈ ಡೇಟ್ಗೆ ಏಜ್ ಲಿಮಿಟ್ನ ಕನ್ಸಿಡರ್ ಮಾಡ್ತಾರೆ. ಮಿನಿಮಮ್ಮು 15 ವರ್ಷ, ಮ್ಯಾಕ್ಸಿಮಮ್ಮು 24 ವರ್ಷ ಏಜ್ ಲಿಮಿಟ್ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಸಹ ಕೊಟ್ಟಿದ್ದಾರೆ. SC ST OBC ಅವರಿಗೆ 5 ವರ್ಷ, OBC ನಾನ್ ಕ್ರಿಮಿಲಿಯರ್ ಅವರಿಗೆ 3 ವರ್ಷ, PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅದಾದಮೇಲೆ ITA ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನು ಬೇಕಂದ್ರೆ SSLC ಮೇಲೆ ನೀವು ITA ಪಾಸ್ ಆಗಿರಬೇಕು. ಮತ್ತು ನಿಮ್ಮ ITA ಸರ್ಟಿಫಿಕೇಟು ಅಫಿಲಿಯೇಟೆಡ್ ಬೈ NCVT ಮತ್ತು SCVT ಇಂದ ಕಂಪಲ್ಸರಿ ಆಗಿರಬೇಕು. ನೀವು ಯಾವ ITA ಇಂದ ಮಾಡಿದ್ದೀರಾ ಅದು ಅಪ್ರೂವ್ ಆಗಿರಬೇಕು. ಯಾವ್ಯಾವ ಟ್ರೇಡಲ್ಲಿ ನೀವು ITA ಪಾಸ್ ಆಗಿರ್ಬೇಕಂದ್ರೆ ಫಿಟ್ಟರು, ವೆಲ್ಡರು, ಟರ್ನರು, ಮಷಿನಿಸ್ಟು, ಕಾರ್ಪೆಂಟರು, ಪೇಂಟರು, ಮೆಕ್ಯಾನಿಕ್ಕು, ಅದಾದಮೇಲೆ ಪ್ರೋಗ್ರಾಮಿಂಗ್ ಆ್ಯಂಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಅಸಿಸ್ಟೆಂಟ್, ಎಲೆಕ್ಟ್ರಿಷಿಯನು, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಕು, ವೈರ್ಮೆನ್ನು, ರೆಫ್ರಿಜರೇಷನ್ ಆ್ಯಂಡ್ AC ಮೆಕ್ಯಾನಿಕ್ಕು, ಪೈಪ್ ಫಿಟ್ಟರು, ಪ್ಲಂಬರು, ಡ್ರಾಫ್ಟ್ಸ್ಮ್ಯಾನು, ಸ್ಟೆನೋಗ್ರಾಫರು. ಇಷ್ಟಲ್ಲಿ ನೀವು ಯಾವುದೇ ITA ಟ್ರೇಡಲ್ಲಿ ನೀವು ಮಾಡಿದರೆ ನೀವು ಅಪ್ಲೈ ಮಾಡಬಹುದು. ಸ್ನೇಹಿತರೆ, ಇದನ್ನ ಅಪ್ಲೈ ಮಾಡೋ ವೆಬ್ಸೈಟ್ ಹೇಳಿದ್ದೀನಿ. ನಿಮಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಜನರಲ್ ಕ್ಯಾಂಡಿಡೇಟ್ಸ್ಗೆ. ಮತ್ತು SC ST PWD ಹ್ಯೂಮನ್ ಅಪ್ಲಿಕೆಂಟ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಅಪ್ಲಿಕೇಶನ್ ಫೀಸು ಫ್ರೀ ಇಟ್ಟಿದ್ದಾರೆ. ನಿಮ್ಮ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ SSLC ಮತ್ತು ಡಿಗ್ರಿ ಅಂದರೆ ITA ಮಾರ್ಕ್ಸ್ ಕಾರ್ಡ್ನ ಸ್ಕ್ಯಾನ್ ಮಾಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್ನ ಎಲ್ಲ ಇಟ್ಕೊಂಡು ನೀವು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ಯಾವುದೇ ಎಕ್ಸಾಮಿನೇಷನ್ನು, ಇಂಟರ್ವ್ಯೂ ಯಾವುದೂ ಇರಲ್ಲ. ನಿಮ್ಮ SSLC ಮತ್ತು ITಯಲ್ಲಿ ಪಡೆದಿರುವ ಮಾರ್ಕ್ಸ್ ಆಧಾರದ ಮೇಲೆ ಅವರೇ ಮೆರಿಟ್ನ ತಯಾರು ಮಾಡ್ತಾರೆ. ಜಸ್ಟ್ ನೀವು ಆನ್ಲೈನ್ ಅಪ್ಲೈ ಮಾಡಬೇಕಾಗುತ್ತೆ. ಜಸ್ಟ್ ನೀವು ಹೋಗಿ ಕೆಲಸ ಮಾಡಬೇಕಾಗಿರುತ್ತೆ ಅಷ್ಟೇ. ಇನ್ನೇನು ನಿಮಗೆ ಎಕ್ಸಾಮಿನೇಷನ್ ಯಾವುದೇ ಥರ ಯಾವುದೂ ಇರಲ್ಲ. ಸ್ನೇಹಿತರೆ, ಇಲ್ಲಿ ಬಂದು ನಿಮಗೆ ಎಲ್ಲೆಲ್ಲಿ ಕೆಲಸ ಇರುತ್ತೆ ಅಂದರೆ ವೆಸ್ಟರ್ನ್ ರೈಲ್ವೆಯಲ್ಲಿ ಯಾವ್ಯಾವ ಬರುತ್ತೆ ಅಂದರೆ ವರ್ಕ್ಶಾಪು, ಡಿವಿಷನ್ಸು, ಅಲ್ಲಿ ನಿಮಗೆ ಕೆಲಸ ಮಾಡಬೇಕಾಗುತ್ತೆ. ಕಂಪ್ಲೀಟು ನಿಮಗೆ ಅಂದರೆ ಪೋಸ್ಟ್ ವೈಸು ನಿಮಗೆ ಡಿವಿಷನ್, ವರ್ಕ್ಶಾಪು ಅಂದರೆ ಹುದ್ದೆಗಳ ವಿವರ ಕೊಟ್ಟಿದ್ದಾರೆ. ಅದನ್ನು ನೀವು ನೋಡ್ಕೋಬಹುದು. ವೆಬ್ಸೈಟ್ ಲಿಂಕು ಮತ್ತು ಟೆಲಿಗ್ರಾಮಲ್ಲಿ ಈ PDF ಹಾಕಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅಪ್ಲೈ ಮಾಡಿ. ಸ್ನೇಹಿತರೆ, ಇವಾಗಿಂದ ನಿಮಗೆ ಕಂಟಿನ್ಯೂಸ್ ವೀಡಿಯೋಸು ಮತ್ತು ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ವೀಡಿಯೋಸು ಸಹ ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ. ಸ್ನೇಹಿತರೆ, ಧನ್ಯವಾದಗಳು.